ಕಕ್ಕಶಿರ ತಾಂಡದ ಗ್ರಾಮ ದೇವತೆಯಾಗಿರ್ತಕ್ಕಂತಹ ಬಲಭೀಮೇಶ್ವರ ಹಾಗೂ ಈ ಗ್ರಾಮದ ಸತ್ಯ ಶೇವಲ ಹಾಗೂ ಮರಿಯಮ್ಮ ಮಹಾರಾಜರನ್ನು ಎಂದ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಹಿರಿಯರು ಯಾವತ್ತೂ ಸರ್ ಸರ್ ಅಂತೇಳಿ ಕರೆಯುವ ಅತ್ಯಂತ ಹಿರಿಯ ಜೀವಿಯಾಗಿರ್ತಕ್ಕಂಥ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಅಧ್ಯಕ್ಷರಾಗಿರ್ತಕ್ಕಂತಹ, ಅದೇ ರೀತಿ ಈ ಗ್ರಾಮದ ಎಲ್ಲ ಗುರು ಹಿರಿಯರು ಹಾಗೂ ನಮ್ಮ ಶಾಲೆಯ SDMC ಅಧ್ಯಕ್ಷರು ಹಾಗೂ ಶಾಪುರ ತಾಲೂಕಿನ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿಗಳು, ಮಾರ್ಗದರ್ಶಿಗಳು ಆಗಿರ್ತಕ್ಕಂತಹ ಶ್ರೀ ಲಕ್ಷ್ಮಣನಾರಾಯಣ ಶೆಟ್ಟಿ ಅವರು ಹಾಗೂ ಇನ್ನುಳಿದ ಸಂಘಟನಾ ಕಾರ್ಯದರ್ಶಿಗಿರ್ತಕ್ಕಂತಹ ಶ್ರೀ ಹನುಮಂತ ಸರ್ ಹಾಗೂ ಈ ಶಾಪುರ ತಾಲೂಕಿನ ಕರ್ತವ್ಯ ನಡೆಸಿರುವ ಎಲ್ಲ ನನ್ನ ಶಿಕ್ಷಕ ಮಿತ್ರರೇ ಹಾಗೂ ಇದೀಗ ತಾನೇ ತಾಲೂಕು ಮಟ್ಟದ ಉತ್ತಮ ಶಿಕ್ಷಕಿ ಪ್ರಶಸ್ತಿ ಪಡೆದಿರತಕ್ಕಂತಹ ಶ್ರೀ ಅಮೋಕ್ಷ ಸರ್ ಅವರೇ, ಈ ಗ್ರಾಮದ ಅತ್ಯಂತ ಹೃದಯ ಸ್ಪರ್ಶಿಯಾಗಿ ಅತ್ಯಂತ ಕಾಳಜಿಯಿಂದ ಬೀಳ್ಕೊಡಲು ಆಗಮಿಸಿದ ಈ ಗ್ರಾಮದ ನನ್ನ ಗುರು ಹಿರಿಯರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿದಿರೇ, ನಿಮಗೆಲ್ಲ ಈ ಸಂದರ್ಭದಲ್ಲಿ ನಾನು ಕೋಟಿ ಕೋಟಿ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಬಗ್ಗೆ ಏನು ಮಾತಾಡಬೇಕಂದ್ರೂ ಗೊತ್ತಾಗ್ತಾ ಇಲ್ಲ. ನಿಜವಾಗಿ ಹೇಳ್ತೀನಿ, ನನಗೆ ರಾತ್ರಿ ತುಂಬಾ ನಿದ್ದೆ ಬಂದಿಲ್ಲ. ಎಂತ ತಾಂಡ ಇತ್ತು, ಎಂತ ಬಿಟ್ಟು ಹೊಂಟಲ್ಲಪ್ಪ ಅಂತೇಳಿ ರಾತ್ರಿ 12 ತನ ನಿದ್ದೆ ಬಂದಿಲ್ಲ ನನಗೆ. ಅನಿವಾರ್ಯ ಏನ್ ಮಾಡೋದು, ಒಂದ್ ಕಡೆ ದುಃಖ ಐತಿ, ಒಂದ್ ಕಡೆ ಖುಷಿ ಐತಿ. ಇಂತಹ ನಾನು ಸುಮಾರು 10 ವರ್ಷಗಳ ಕಾಲ ಈ ತಾಂಡದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ಈ ತಾಂಡದ ಒಬ್ಬರು ಇಲ್ಲಿ ಶಾಲೆ ತನಕ ಬಂದು ಸರ್ ನೀವು ಹಿಂಗ್ ಮಾಡಿದ್ರಿ ಹಂಗ್ ಮಾಡಿದ್ರಿ ಕೇಳಿಲ್ಲ, ಅದು ಒಂದು ಬಹಳ ಹೆಮ್ಮೆ ವಿಷಯ. ಅಂತಹ ಜನ, ಇಂತಹ ಊರನ್ನ ಎಲ್ಲಿ ಕಂಡಿಲ್ಲ, ಕಂಡುವುದೂ ಇಲ್ಲ. ಅತ್ಯಂತ ಪ್ರೀತಿಯಿಂದ ಗೌರವಪೂರ್ವಕವಾಗಿ ನನ್ನನ್ನು ನಡೆದುಕೊಂಡು ಬಂದಿದ್ದಾರೆ. ಕೊನೆಗೂ ಕೂಡ 10 ವರ್ಷದಲ್ಲಿ ಕೂಡ ಕೊನೆಗೂ ಒಂದು ದೊಡ್ಡ ಕೈಯಲ್ಲಿ ಒಂದು ಖಡ್ಗ ಹಾಕಿದ್ದಾರೆ. ಖಡ್ಗ ಅಲ್ಲದು ನೀವು ಕೊಟ್ಟಿರ್ತಕ್ಕಂಥ ಬಂಗಾರ ಅಂತ ತಿಳ್ಕೊತೀನಿ. ಅದು ಶಾಶ್ವತ ಅಜರಾಮರಾಗಿರ್ತಕ್ಕಂತಹ ಒಂದು ನೆನಪು ಕೊಟ್ಟಿದ್ರಿ. ಅದು ಯಾವ ಕಾಲಕ್ಕೂ ನಾನು ಮರೆಯಕ್ಕೆ ಸಾಧ್ಯನೇ ಇಲ್ಲ. ಬಹಳಷ್ಟು ದುಃಖ ಆಗ್ತದೆ. ಇಂತಹ ಒಂದು ದೊಡ್ಡ ಗುಣದವರು, ಯಾವುದೇ ಕಾರ್ಯಕ್ರಮ ಇರಲಿ, ಯಾವುದೇ ಸಮಾರಂಭ ಇರಲಿ, ಆ ಸಮಾರಂಭದಲ್ಲಿ ಅತ್ಯಂತ ಪ್ರೀತಿಪೂರ್ವಕವಾಗಿ ನನ್ನನ್ನು ಕರೆಸಿ ಅವೆಲ್ಲ ಜನಗಳನ್ನು ನಾನು ಮರೆಯಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಋಣವಂತರು ನನಗೆ ಮುಟ್ಟಕ್ಕ ಸಾಧ್ಯನೇ ಇಲ್ಲ. ಅಂತಹ ಒಂದು ದೊಡ್ಡ ಕೊಡುಗೆಯಾಗಿ ನೀವು ಕೊಟ್ಟಿದ್ದೀರಿ ನನಗೆ. ಅದು ಮುಂದಿನ ಜನ್ಮಕ್ಕೆ ಯಾವ ರೂಪದಲ್ಲಿ ನಾವು ತೀರ್ಸಕ್ಕೆ ನಾವು ವೈಯಕ್ತಿಕವಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಅದೇ ರೀತಿ ಸುಮಾರು 10 ವರ್ಷಗಳ ಕಾಲ ಇಲ್ಲಿ ಸೇವೆ ಸಲ್ಲಿಸಿದ್ದೀನಿ. ಇಲ್ಲಿ ಜನ ಹೆಂಗದಾರಪ್ಪ ಅಂದ್ರೆ, ಗುರು ಹಿರಿಯರು ಹೋಗುವಾಗ ಹಿರಿಯರು ನಮಸ್ಕಾರ ಕೊಡೋದು ನಮಗೆ ಒಂದು ಮುಜುಗರ ಅನಿಸ್ತಿತ್ತು. ಎಷ್ಟು ದೊಡ್ಡವರು ನಮ್ಗೆ ನಮಸ್ಕಾರ ಕೊಡ್ತಾರಲ್ಲಪ್ಪ, ಯಾಕ? ಎಂತಹ ಪ್ರೀತಿ ಗುಣ, ಎಂತಹ ಗೌರವಪೂರ್ವಕವಾಗಿರ್ತಕ್ಕಂಥ ಕೊಡುಗೆ ಅದು. ಅದು ಹೆಂಗೆ ಹೇಳಿದ್ರು ಮರೆಯಕ್ಕೆ ಸಾಧ್ಯ ಇಲ್ಲ. ಕೊನೆಗೆ ಸುಮಾರು 10 ವರ್ಷಗಳ ಕಾಲ ಇಲ್ಲಿ ನಾವು ಸೇವೆ ಸಲ್ಲಿಸಿ ಜೊತೆಗೆ ನಮ್ಮ ಅಯ್ಯಪ್ಪಗೌಡ ಸರ್ ಅವರು
10 ವರ್ಷಗಳ ಕಾಲ ನನ್ನ ಜೊತೆ ಸೇವೆ ಸಲ್ಲಿಸಿದ್ದಾರೆ. ಒಬ್ಬ ಒಡ ಹುಟ್ಟಿದ ಸಹೋದರತೆಯಲ್ಲಿ ಇರ್ತಕ್ಕಂತಹ ಭಾವನೆ ಬದಲಾವಣೆ ಆಗ್ತದ. ಆ ಸಹೋದರರಂತೆ ನಾವು ಕೂಡಿ 10 ವರ್ಷ ತನಕ ಕಳೆದೀವಿ. ಒಂದು ದಿನ ಒಂದು ಜಗಳಿಲ್ಲ, ಒಂದು ಮಾತಿಲ್ಲ, ಸರ್ ನೀವು ಹಿಂಗಿಲ್ಲ ನಾವು ಹಂಗಿಲ್ಲ, ಅಂತಹ ಪ್ರೀತಿಯಿಂದ 10 ವರ್ಷ ತನಕ ಕಳೆದಿದ್ದೀವಿ. ಇನ್ನೂ 20 ವರ್ಷಕ್ಕೆ ನಮ್ಮ ಸರ್ವಿಸ್ ಮುಗಿಯೋದ್ರಿಗೆ ನಾವು ಕಳಿಬಹುದಾಗಿತ್ತು. ಆದ್ರೆ ಅನಿವಾರ್ಯ ನಾವು ಅಪ್ಲಿಕೇಶನ್ ಹಾಕಿದ್ದೀವಿ, ನಮಗೂ ಕೂಡ ಏನಾದ್ರು ವರ್ಗಾವಣೆ ಸಿಕ್ಕಿದೆ. ಅದನ್ನು ಆಗೋದ್ರೆ ಎಲ್ಲ ಒಳ್ಳೆಯದಾಗೋದು ಯಾರಿಂದಪ್ಪ ಅಂದ್ರೆ ಈ ನನ್ನ ಕಕ್ಕಗಿರಿ ತಾಂಡದ ಜನರಿಂದ ಮಾತ್ರ ಸಾಧ್ಯ. ನಾನು ಇಲ್ಲಿ ಸುಮಾರು 10 ವರ್ಷಗಳ ಕಾಲ ನನ್ನ ಪ್ರಾಮಾಣಿಕ ಪ್ರಯತ್ನದಿಂದ ಆತ್ಮಸಾಕ್ಷಿಯಾಗಿ ಇಲ್ಲಿ ದುಡಿದಿದ್ದೀನಿ. ಅದು 100ಕ್ಕೆ 100 ಸತ್ಯ ನನಗದು. ಆ ಒಂದು ಒಳ್ಳೆಯ ಕಾರ್ಯಕ್ಕೆ ನನಗೆ ನಿಮ್ಮ ತಂಡಕ್ಕೆ ಕೊಟ್ಟಿರ್ತಕ್ಕಂಥ ನಾನು ಒಳ್ಳೆಯ ಮಕ್ಕಳಿಗೆ ಕೊಟ್ಟಿರ್ತಕ್ಕಂಥ ಒಂದು ಒಳ್ಳೆಯ ಕಾರ್ಯಕ್ಕೆ ಒಂದು ಒಳ್ಳೆಯ ಪ್ರೇಸ್ ಸಿಕ್ಕಿದೆ ಅಂತ ನಾನು ಈ ಸಂದರ್ಭದಲ್ಲಿ ಅತ್ಯಂತ ಹೆಮ್ಮೆ ಪೂರ್ವಕವಾಗಿ ಹೇಳ್ಕೊಳ್ತಾ ಇದ್ದೀನಿ. ಅಂತಹ ನಿಮ್ಮ ಪ್ರೀತಿ ವಿಶ್ವಾಸ ಇನ್ನೂ ಬಹಳ ಇದೆ. ಅಂತಹ ಪ್ರೀತಿ ವಿಶ್ವಾಸ ಯಾವಾಗಲೂ ಶಾಶ್ವತವಾಗಿ ಇರಲಿ. ಜೊತೆಗೆ ಒಂದೇ ಒಂದು ದುಃಖ ಅಂದ್ರೆ ಏನು, ನಮ್ಮ ತಾಯಿಯನ್ನು ಕಳೆದುಕೊಂಡ ನಂತರ ಅತಿ ದುಃಖದಲ್ಲಿದ್ದೆ. ಅದು ನನಗೆ 2ನೇ ದುಃಖ ಅಂದ್ರೆ ಏನು, 2ನೇ ತಾಯಿಯನ್ನು ಕಳೆದುಕೊಂಡಂಗೆ ಆಗಿದೆ. ನಮ್ಮ ತಾಯಿಯವರು ಇಂಥ ಎಲ್ಲ ಸಮಾವೇಶ ಸಂದರ್ಭ ಇದ್ರೆ ಅತ್ಯಂತ ಸಂತೋಷ ಪಡೆದಿದ್ರು ಅನ್ನೋ ಒಂದು ದೃಷ್ಟಿಯಿಂದ ಆ ಒಂದು ದುಃಖ ನನಗೆ ತಳ್ಕೋಕೆ ಆಗಲ್ಲ, ಮಾತಾಡೋಕ್ಕೂ ಆಗಲ್ಲ. ಆ ಸಂದರ್ಭದಲ್ಲಿ ಕೂಡ ದೇವರು ಇಲ್ಲಿರ್ತಕ್ಕಂತಹ ಕಕ್ಕಸೀರ ತಾಂಡದ ಎಲ್ಲ ಗುರು ಹಿರಿಯರಿಗೆ, ಇಲ್ಲಿರ್ತಕ್ಕಂಥ ನನ್ನ ಪ್ರೀತಿ ವಿದ್ಯಾರ್ಥಿಗಳಿಗೆ ಆ ದೇವರು ಶಿವಲಾಲ ಮಹಾರಾಜರು ಆಯುಷ್ಯ ಆರೋಗ್ಯದಿಂದ ಅತ್ಯಂತ ಜೋಪಾನವಾಗಿ ಕಾಪಾಡಲಿ, ಅವರು ಉನ್ನತ ಹುದ್ದೆಯಲ್ಲಿ ಬೆಳೆಯಲು ಸದಾ ಆಶೀರ್ವಾದ ಕೊಡಲಿ ಅಂತ ಹೇಳಿ ಒಂದೆರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ಹಾಗೂ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲರಿಗೂ ನಮ್ಮ ವಂದಿಸುತ್ತಾ ನಾನು 2 ಮಾತನ್ನು ಮುಗಿಸ್ತೇನೆ.